ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಕಳೆದ ವಾರ ನಾಯಿಗೆ ಉಗಿದ ಹಾಗೆ ಸುದೀಪ್ ಉಗಿತಾರೆ ಅಂತ ಇಡೀ ಕರ್ನಾಟಕ ಕಾಯುತ್ತಿತ್ತು. ಯಾಕೆ ಉಗಿಲಿಲ್ಲ ಅಂದ್ರೆ, ಕಳೆದ ವಾರ ಗಂಧರ್ವರು ವರ್ಸಸ್ ರಾಕ್ಷಸರು ಟಾಸ್ಕ್ ಆದ್ಮೇಲೆ ವಾರಾಂತ್ಯದಲ್ಲಿ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಯಾಕೆ ಕ್ಲಾಸ್ ತೆಗೆದುಕೊಳ್ಳಲಿಲ್ಲ, ಈ ಬಗ್ಗೆ ಇಂದಿನ ಪಂಚಾಯಿತಿ ಸೆಷನ್ ನಲ್ಲಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಅವರು ಏನು ಹೇಳಿದರು ಮತ್ತು ಕಳೆದ ವಾರ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಯಾಕೆ ಕ್ಲಾಸ್ ತೆಗೆದುಕೊಳ್ಳಲಿಲ್ಲ, ಸುದೀಪ್ ಉಗಿತಾರೆ ಅಂತ ಇಡೀ ಕರ್ನಾಟಕವೇ ಕಾಯುತ್ತಿತ್ತು. ಕಳೆದ ವಾರ ಯಾಕೆ ಉಗಿಲಿಲ್ಲ ಅಂದ್ರೆ, ಸುದೀಪ್ ಸರ್ ಅವರು ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ 9ನೇ ವಾರ ಗಂಧರ್ವರು ವರ್ಸಸ್ ರಾಕ್ಷಸರು ಟಾಸ್ಕ್ ನೀಡಲಾಗಿತ್ತು. ಈ ಚಟುವಟಿಕೆಯಲ್ಲಿ ಕೆಲವರು ಅಕ್ಷರಶಃ ರಾಕ್ಷಸರಂತೆ ವರ್ತಿಸಿದರು. ಅದರಲ್ಲಿ ಚೇರ್ ಆಫ್ ಟಾಸ್ಕ್ ನಲ್ಲಿ ರಾಕ್ಷಸರಾಗಿದ್ದರು ಮನುಷ್ಯತ್ವವನ್ನು ಮರೆತು ಆಡಿದರು. ಸೋಪು ನೀರಿನಲ್ಲಿ ದಾಳಿ ನಡೆಸಿದರು. ಪರಿಣಾಮ ಸಂಗೀತ ಹಾಗೂ ಡ್ರೋನ್ ಪ್ರತಾಪ್ ಕಣ್ಣಿಗೆ ಗಂಭೀರ ಪೆಟ್ಟು ಬಿತ್ತು. ಇಬ್ಬರು ಆಸ್ಪತ್ರೆಗೆ ದಾಖಲಾಗುವಂತಾಯಿತು. ಇಷ್ಟೆಲ್ಲ ಆದ್ಮೇಲೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಸರಿಯಾಗಿ ಕಿವಿ ಹಿಂಡುತ್ತಾರೆ, ಅದರಲ್ಲೂ ಕೆಲವರಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ವೀಕ್ಷಕರು ಕಾಯುತ್ತಿದ್ದರು. ಕಳೆದ ವಾರ ಪಂಚಾಯಿತಿ ಸಂಚಿಕೆಗಾಗಿ ಇಡೀ ಕರ್ನಾಟಕ ಕಾಯುತ್ತಿತ್ತು. ಆದರೆ ನಿರೀಕ್ಷಿಸಿದ ಮಟ್ಟಕ್ಕೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಮಂಗಳಾರತಿ ಮಾಡಲಿಲ್ಲ. ಇದನ್ನು ಸ್ವತಃ ಕಿಚ್ಚ ಸುದೀಪ್ ಇಂದಿನ ಪಂಚಾಯಿತಿ ಸೆಷನ್ ನಲ್ಲಿ ಒಪ್ಪಿಕೊಂಡಿದ್ದಾರೆ. ಇಂದು ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸ್ಪರ್ಧಿಗಳ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಿಚ್ಚ ಸುದೀಪ್, ಕಳೆದ ವಾರ ಗಂಧರ್ವರು ರಾಕ್ಷಸರು ಟಾಸ್ಕ್ ಆದ್ಮೇಲೆ ನಾಯಿಗೆ ಉಗಿದ ಹಾಗೆ ಸುದೀಪ್ ಉಗಿತಾರೆ ಅಂತ ಇಡೀ ಕರ್ನಾಟಕ ಕಾಯುತ್ತಿತ್ತು. ಆದರೆ ಹಾಗೆ ಮಾಡಲಿಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ಯಾಕೆ ಮಾಡಲಿಲ್ಲ ಎಂಬುದಕ್ಕೆ ಕಿಚ್ಚ ಸುದೀಪ್ ಕೂಡ ಕಾರಣವನ್ನು ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ಶಿಸ್ತು ಇಲ್ಲ ಎಂಬುದರ ಬಗ್ಗೆ ಈ ವಾರದ ಪಂಚಾಯಿತಿ ಸೆಷನ್ ಆರಂಭದಲ್ಲಿ ಕಿಚ್ಚ ಸುದೀಪ್ ಬೇಸರ ವ್ಯಕ್ತಪಡಿಸಿದರು. ಕ್ಯಾಪ್ಟನ್ ಇದ್ದಾಗ ಬೆಲೆ ಕೊಡಲಿಲ್ಲ, ಕ್ಯಾಪ್ಟನ್ ಇಲ್ಲದಿರುವಾಗಲೂ ನಿಯಮಗಳು ಫಾಲೋ ಆಗ್ತಿಲ್ಲ ಎಂಬ ಕಾರಣಕ್ಕೆ ಕಿಚ್ಚ ಸುದೀಪ್ ಕೋಪಗೊಂಡರು. ಈ ಬಗ್ಗೆ ಸ್ಪರ್ಧಿಗಳಿಗೆ ಚೀಮಾರೆ ಹಾಕುತ್ತಿದ್ದ ಸಮಯದಲ್ಲಿ ಕಳೆದ ವಾರದ ವಿಷಯವನ್ನು ಕಿಚ್ಚ ಸುದೀಪ್ ಉಲ್ಲೇಖಿಸಿದರು. ಮನೆಯಲ್ಲಿ ಕ್ಯಾಪ್ಟನ್ ಸ್ಥಾನ ಹೋದ್ಮೇಲೆ ಸೆಲೆಬ್ರೇಷನ್ ಶುರು ಮಾಡಿದ್ದೀರಾ, ಕ್ಯಾಪ್ಟನ್ ಇದ್ದಾಗ ಬೆಲೆ ಕೊಡಲಿಲ್ಲದಿರೋದಕ್ಕೂ ಇನ್ನೂ ಗೌರವವಿಲ್ಲ. ಅಸಲಿಗೆ ಕಳೆದ ವಾರ ರಾಕ್ಷಸರು ವರ್ಸಸ್ ಗಂಧರ್ವರು ಟಾಸ್ಕ್ ಆದ್ಮೇಲೆ ಅಷ್ಟು ಕಿತ್ತಾಟ ಕೂಗಾಟ ಆದಾಗಲೇ ಇಡೀ ಕರ್ನಾಟಕದಲ್ಲೆಲ್ಲ ಜನ ಕಾಯ್ತಾ ಇದ್ದರು. ಬರ್ತಾರೆ ಸುದೀಪ್ ಅವರು, ನಾಯಿಗೆ ಉಗಿದ ಹಾಗೆ ಉಗಿತಾರೆ, 1-4 ಜನರಿಗೆ ಸಿಕ್ಕಾಪಟ್ಟೆ ಬೈಯುತ್ತಾರೆ, ಹಾಗೆ ಹೀಗೆ ಅಂತ ತುಂಬಾ ಇತ್ತು. ಆದರೆ ನಾವು ಆರಾಮಾಗಿ ಶಾರ್ಟ್ ಔಟ್ ಮಾಡಿ ಕಳೆದ ವಾರ ಹೋದ್ವಿ. ನಾವು ಯಾಕೆ ಹೋಗಲಿಲ್ಲ ಅಂದ್ರೆ, ಬಿಗ್ ಬಾಸ್ ಮನೆ ಅಂದಮೇಲೆ ಇವೆಲ್ಲ ಇರುತ್ತೆ, ಟಾಸ್ಕ್ ನಲ್ಲಿ ಇರುತ್ತೆ ಎಂದರು ಕಿಚ್ಚ ಸುದೀಪ್ ಅವರು. ಈ ವಾರ ಹೀಗೆ ಇರಲೇಬಾರದು, ಆದರೆ ನಿಮ್ಮೆಲ್ಲರಿಗೂ ಖುಷಿ ಕೊಡಲು ಹೋದ ನಮಗೆ ನೀವು ಕೊಟ್ಟಿರುವ ಉಡುಗೊರೆ ಇದು ಎಂದು ಸ್ಪರ್ಧಿಗಳ ಅಶಿಸ್ತು ಬಗ್ಗೆ ಕಿಚ್ಚ ಸುದೀಪ್ ತಮ್ಮ ಬೇಸರವನ್ನು ಹೊರಹಾಕಿದರು. ಸ್ಪರ್ಧಿಗಳಿಗೆಲ್ಲ ಕಿವಿ ಹಿಂಡಿದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸ್ ಸರಿಯಾಗಿ ಫಾಲೋ ಆಗದ ಕಾರಣ ಯಾರು ಪಕ್ಕಾ ರೂಲ್ಸ್ ಫಾಲೋ ಮಾಡ್ತಾರೆ ಎಂದು ಕಿಚ್ಚ ಸುದೀಪ್ ಅವರು ಕೇಳಿದರು. ಅದಕ್ಕೆ ಬಹುತೇಕ ಮಂದಿ ಸಿರಿ ಎಂದು ಹೆಸರು ಹೇಳಿದರು. ಹೀಗಾಗಿ ನಿಯಮಗಳನ್ನು ಎಲ್ಲರೂ ಫಾಲೋ ಮಾಡುವ ಹಾಗೆ ನೋಡಿಕೊಳ್ಳಿ ಎಂದು ಅಧಿಕಾರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ, ಯಾರಿಗೆ ಏನೇ ಶಿಕ್ಷೆ ಕೊಡಬೇಕಾದರೂ ಕೊಡಬಹುದು ಎಂದು ಸಿರಿ ಅವರಿಗೆ ಕಿಚ್ಚ ಸುದೀಪ್ ಅವರು ವಿಶೇಷ ಅಧಿಕಾರವನ್ನು ನೀಡಿದರು. ಇದರಿಂದ ಸಿರಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಈ ಖುಷಿಯನ್ನು ಸಿರಿ ಅವರು ತಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಮತ್ತು ಸ್ಪರ್ಧಿಗಳ ಮುಂದೆ ಕೂಡ ಹಂಚಿಕೊಂಡಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.